ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಹಲಸಿನ ಹಣ್ಣಿನ ದೋಸೆ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು ಇಲ್ಲಿ 8ರಿಂದ 10 ಹಲಸಿನ ತೊಳೆನ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಇಲ್ಲಿ 3ರಿಂದ 4 ಸ್ಪೂನು ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಏಲಕ್ಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಬಟ್ಲು ಅಕ್ಕಿನ, ಸೊಸೈಟಿ ಅಕ್ಕಿನ ನೆನೆಸ್ಬಿಟ್ಟು 1 ಅವರ್ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಬೆಲ್ಲ, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ನಾನು ಒಂದು ಚಿಕ್ಕ ಜಾರ್ ಇಟ್ಕೊಂಡಿದ್ದೀನಿ. ಆ ಜಾರಿಗೆ ನಾನು ಹಲಸಿನ ತೊಳೆಗಳನ್ನ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಹಲಸಿನ ತೊಳೆ ಹಾಕಿದೆ. ಹಾಗೆ ನಾನು ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಇಲ್ಲಿ ಬೆಲ್ಲ ಹಾಕ್ತೀನಿ 2 ಸ್ಪೂನು. ಜಾಸ್ತಿ ಬೆಲ್ಲ ಹಾಕೋಬೇಡಿ, ಸ್ವಲ್ಪ ಆದರೆ ಸಾಕು. ಜಾಸ್ತಿ ಬೆಲ್ಲ ಹಾಕಿದ್ರೆ ತವಾದಿಂದ ಎದ್ದೇಳಲ್ಲ ದೋಸೆ. ಹಾಗೆ ಏಲಕ್ಕಿ ಹಾಕ್ತಾಯಿದ್ದೀನಿ, 3 ಏಲಕ್ಕಿ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗೆದು ಏಲಕ್ಕಿ ಹಾಕ್ಕೊಂಡೆ. ಹಾಗೆ ಅರ್ಧ ಬಟ್ಲು ನೀರು ಹಾಕ್ಕೊತಾಯಿದ್ದೀನಿ ನೋಡಿ. ಇವಾಗ ರುಬ್ಕೊಂಡು ಬರ್ತೀನಿ ನೋಡಿ. ಇಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೇ ನಾನು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಅಕ್ಕಿ ಹಾಕ್ಕೊಂಡೆ. ಇವಾಗ ರುಬ್ಕೊಂಡು ಬರ್ತೀನಿ ನುಣ್ಣಗೆ ನೋಡಿ. ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೇ ನಾನು ಸ್ವಲ್ಪ ನೀರು ಹಾಕ್ಕೋತೀನಿ. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಸ್ವಲ್ಪ ನೀರು ಹಾಕ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಈ ಕಡೆ ನಾನು ತವಾನ ಕಾಯಕ್ಕಿಟ್ಟಿದ್ದೆ. ಹಾಗೆ ಎಣ್ಣೆನೂ ಸ್ಪ್ರೆಡ್ ಮಾಡಿಕೊಂಡೆ ತವಾಗೆ. ಹಿಟ್ಟು ನೋಡಿ, ಹಿಟ್ಟು ಹಾಕ್ಕೊತೀನಿ. 1 ಸ್ಪೂನು 1.5 ಸ್ಪೂನ್ ಹಿಟ್ಟು ಹಾಕ್ಕೊತೀನಿ. ದೋಸೆ ಥರ ನಾನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊತೀನಿ ನೋಡಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ನೋಡಿ ಎಲ್ಲ ಸ್ಪ್ರೆಡ್ ಆಯಿತು, ಬೆಂದಿದ್ದಾಯಿತು ನೋಡಿ ದೋಸೆ. ಇವಾಗ ಒಂದು ಸೈಡ್ ಬೆಂದಿದ್ದಾಯಿತು, ಇನ್ನೊಂದು ಸೈಡ್ ತಿರು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮನೆಯಲ್ಲಿ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ಸೈಡ್ ಬೆಂದಿದ್ದಾಯಿತು, ಇನ್ನೊಂದು ಸೈಡು ಬೆಂದಿತ್ತು. ಇವಾಗ ದೋಸೆ ತೆಕ್ಕೊತಾ ಇದ್ದೀನಿ ನೋಡಿ. ಹಲಸಿನ ಹಣ್ಣಿನ ದೋಸೆ ರೆಡಿ ಆಯಿತು ತುಪ್ಪದ ಜೊತೆ.